3 ತಿಂಗಳಲ್ಲಿ ಮೈಸೂರಿನ 12,000 ಮನೆಗಳಿಗೆ ನದಿ ನೀರು ಸಿಗಲಿದೆ. ಅಮೃತ್ 2.0 ಯೋಜನೆ ಅಡಿಯಲ್ಲಿ 5 ಪಟ್ಟಣ ಪಂಚಾಯಿತಿ ವ್ಯಾಪ್ತಿಯಲ್ಲಿ 385 ಕಿಲೋಮೀಟರ್ ಕೊಳವೆ ಮಾರ್ಗ, 25 ಜಲಸಂಗ್ರಹಗಾರ ನಿರ್ಮಿಸಿ 12,388 ಮನೆಗಳಿಗೆ ನಲ್ಲಿ ಸಂಪರ್ಕ ಕಲ್ಪಿಸುವ ಯೋಜನೆ ಇದಾಗಿದೆ. ಕೊಳವೆ ಬಾವಿ ಬದಲಿಗೆ ಶಾಶ್ವತವಾಗಿ ಕುಡಿಯುವ ನೀರು ದೊರಕಿಸಿಕೊಡುವ ಯೋಜನೆ ಇದಾಗಿದೆ. ಗೋಕಾಕ್ ನಗರದಲ್ಲಿ ಗಾಂಜಾ ಹಾವಳಿ ದಿನದಿಂದ ದಿನಕ್ಕೆ ಮಿತಿ ಮೀರುತ್ತಿದ್ದು, ತಕ್ಷಣ ಬ್ರೇಕ್ ಹಾಕದಿದ್ದರೆ ಸಾಮಾಜಿಕ ಹಾನಿಗೆ ದಾರಿ ಮಾಡಿಕೊಡುವ ಸಂಭವ ಹೆಚ್ಚಿದೆ. ನಗರದಲ್ಲಿ ವ್ಯಸನಿಗಳ ಸಂಖ್ಯೆಯೂ ಹೆಚ್ಚಾಗುತ್ತಿದೆ. ಯುವ ಸಮೂಹ ಈ ಚಟಕ್ಕೆ ಬೀಳುತ್ತಿದ್ದು, ಗಾಂಜಾ ಸಾಗಣೆ ಹಾಗೂ ಮಾರಾಟಕ್ಕೆ ಲಗಾಮು ಹಾಕಲು ಮಾತ್ರ ಸಾಧ್ಯವಾಗುತ್ತಿಲ್ಲ. ನಗರದ ಅವಟಿಗಲ್ಲಿ, ವಡ್ಡರಗಲ್ಲಿ, ಓಮಿನೋಗಲ್ಲಿ, ಮನಸ್ಥಾನ ಸಾಬಾ ದರ್ಗಾ ಬಳಿ ಮನೆಗಳಲ್ಲಿ ಗಾಂಜಾ ಸಂಗ್ರಹ ಮಾಡಿ ಮಾರಾಟ ಮಾಡಲಾಗುತ್ತಿದೆ ಎಂಬ ಆರೋಪವಿದೆ. ಮುಜರಾಯಿ ಇಲಾಖೆಯು ಒತ್ತುವರಿಯಾಗಿದ್ದ ದೇವಸ್ಥಾನಗಳ ಸಾವಿರಾರು ಎಕರೆ ಜಮೀನನ್ನು ಸದ್ದಿಲ್ಲದೆ ಮರಳಿ ವಶಕ್ಕೆ ತೆಗೆದುಕೊಳ್ಳುವಲ್ಲಿ ಯಶಸ್ವಿಯಾಗಿದೆ. 1.5 ವರ್ಷದಿಂದ ಒತ್ತುವರಿ ತೆರವು ಕಾರ್ಯಾಚರಣೆಯನ್ನು ಇಲಾಖೆ ನಡೆಸುತ್ತಿದ್ದು, ಮೊದಲ ಹಂತದಲ್ಲಿ ರಾಜ್ಯದ ಸುಮಾರು 7 ರಿಂದ 8 ಸಾವಿರ ದೇವಸ್ಥಾನಗಳ ಆಸ್ತಿಯ ಸಮೀಕ್ಷೆ ಕೈಗೊಳ್ಳಲಾಗಿತ್ತು. ಬಳಿಕ ಒತ್ತುವರಿ ತೆರವು ಕಾರ್ಯಾಚರಣೆ ನಡೆಸಿದ್ದರಿಂದ ಸುಮಾರು 11,859 ಎಕರೆ ಭೂಮಿ ಮುಜರಾಯಿ ಇಲಾಖೆಗೆ ದಕ್ಕಿದೆ. ಸಿದ್ದರಾಮಯ್ಯ ಸರ್ಕಾರ ಕರ್ನಾಟಕ ಸಾರಿಗೆ ಸಂಸ್ಥೆಯ ಬಸ್ ದರ ಏರಿಕೆಯನ್ನು ಜನವರಿ 4 ಮಧ್ಯರಾತ್ರಿಯಿಂದ ಜಾರಿಗೆ ಬರುವಂತೆ ಶೇಕಡಾ 15ರಷ್ಟು ಹೆಚ್ಚಿಸಿದೆ. ಸರ್ಕಾರದ ಬೆಲೆ ಏರಿಕೆಯನ್ನು ಸಮರ್ಥಿಸಿಕೊಳ್ಳಲು ಹೋಗಿ ಮಟನ್ ದರ 500 ರೂಪಾಯಿ ಆದರೂ ತಿನ್ನುವುದಿಲ್ಲವೇ ಎನ್ನುವ ಹೋಲಿಕೆಯನ್ನು ಕೃಷಿ ಸಚಿವ ಚಲುವರಾಯಸ್ವಾಮಿ ಮಾಡಿದ್ದಾರೆ.